ಕಲ್ಯಾಣ ಕರ್ನಾಟಕ ಸ್ನೇಹಿತರೆ, ಈ ಹೆಸರು ಕೇಳಿದ ತಕ್ಷಣ ನಿಮ್ಗೆ ನೆನಪಿ ಬರುವಂತ ವಿಚಾರ ಏನು ಅಂತಂದ್ರೆ ಬಹಳಷ್ಟು ಕಡು ಬಡತನ ಮತ್ತೆ ಕೆಳಮಟ್ಟದ ಶಿಕ್ಷಣ ವ್ಯವಸ್ಥೆ. ಈ ಹಿಂದೆ ನಿಜಾಮರ ಹೆಸರಿನಲ್ಲಿ ರಜಾಕರ್ ಈ ಭಾಗವನ್ನ ಲೂಟಿ ಮಾಡ್ತಾರ. ಸ್ವತಂತ್ರ ನಂತರ ಏನಪ್ಪಾ ಅಂತಂದ್ರ ನಿಜವಾದ ಲೂಟಿಕೋರರು ಯಾರು ಅಂತಂದ್ರೆ ಇಲ್ಲಿರ್ತಕ್ಕಂಥ ಸದ್ಯ ಇರ್ತಕ್ಕಂಥ ರಾಜಕಾರಣಿಗಳು. ಸ್ವತಂತ್ರ ನಂತರ ಈ ಭಾಗ ಅಭಿವೃದ್ಧಿ ಆಗ್ಬೇಕು ಅನ್ನುವಂತ ದೃಷ್ಟಿಕೋನದಿಂದ ಸಾಕಷ್ಟು ಇಲ್ಲಿರ್ತಕ್ಕಂಥ ಜನರು ಸಾಕಷ್ಟು ಹೋರಾಟವನ್ನ ಮಾಡ್ತಾರೆ. ಆ ಹೋರಾಟದ ಪ್ರತಿಫಲವಾಗಿ 371 ಜೆ ಅನ್ನುವಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಇಂಟೆನ್ಷನ್ ಏನು ಅಂತಂದ್ರೆ ಈ ಭಾಗ ಅಭಿವೃದ್ಧಿ ಆಗ್ಬೇಕು ಅಂತೇಳಿ. ಬಟ್ ಈ ಒಂದು ಪ್ರದೇಶಕ್ಕ ಅಭಿವೃದ್ಧಿಗೆ ವಿಲನ್ಗಳಾಗಿರ್ತಕ್ಕಂಥವ್ರು ಇವತ್ತಿನ ಹೆಬ್ಬಟ್ಟಿನ ರಾಜಕಾರಣಿಗಳು. ಅಲ್ಲಿ ಅಭಿವೃದ್ಧಿ ಮಾಡ್ಲಿಕ್ಕೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. 80ರಷ್ಟು ಹುದ್ದೆಗಳನ್ನ ತುಂಬಲಿಕ್ಕೆ ಯಾರಪ್ಪಂದು ಏನಪ್ಪಾ ಹತ್ರ ಪರ್ಮಿಷನ್ ಬೇಕಾಗಿಲ್ಲ. ಸೊ ಹಂಗೆ ದುಡ್ಡು ಕೊಳ್ತಾನೆ ಇದೆ. ಬಟ್ ಅಭಿವೃದ್ಧಿ ಅನ್ನುವಂಥದ್ದು ಯಾವ ರಾಜಕಾರಣಿಗಳಿಗೂ ಇವತ್ತು ಬೇಕಾಗಿಲ್ಲ. ಸೊ ಅದನ್ನ ಮಾಡುವಂತ ವಿಚಾರದಲ್ಲೂ ಏನಪ್ಪಾ ಅಂತಂದ್ರ ಇವತ್ತು ಯಾರಿಗೂ ಅದು ಅದ್ರ ಬಗ್ಗೆ ಅರಿವಿಲ್ಲ ಅಂತೇಳಿ ನಾನು ಭಾವಿಸ್ತೇನೆ. ಸ್ನೇಹಿತರೆ, ಇವತ್ತಿನ ಆ ಸ್ಥಿತಿಗತಿಗಳಿಗೆ ಕಾರಣ ಇವತ್ತಿನ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಸಿಸ್ಟಮ್, ರಾಜಕಾರಣ ಸಿಸ್ಟಮ್ ಮತ್ತೆಲ್ಲ. ಸೊ ಇದೇ ನೇರವಾಗಿ ಹೊಣೆ ಆಗತ್ತೆ ಅನ್ನುವಂತ ವಿಚಾರವನ್ನ ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ.